ಹೌದು, ಗ್ರಾಮ ಪಂಚಾಯಿತಿ ಸದಸ್ಯನೆಂದರೆ ಗ್ರಾಮದಲ್ಲಿ ಯಾವುದೇ ಸಮಸ್ಯೆ ಎದುರಾದರೂ ಅದನ್ನು ಪರಿಹರಿಸಬೇಕಾದ ಜವಾಬ್ದಾರಿಯೂ ಇರುತ್ತೆ. ಆದರೆ ಇಲ್ಲೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಗ್ರಾಮಕ್ಕೆ ಸಮಸ್ಯೆ ತಂದಿಟ್ಟಿರುವ ಆರೋಪ ಕೇಳಿಬಂದಿದೆ. ಹಾಗಾಗಿಯೇ ಗ್ರಾಮಸ್ಥರು ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಮೌನ ಪ್ರತಿಭಟನೆ ನಡೆಸುವ ಜೊತೆಗೆ ಸಮಸ್ಯೆ ಪರಿಹಾರಕ್ಕೆ ಆಗ್ರಹಿಸಿ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರು. ಅಶ್ವತ್ಥಪ್ಪ ಬೊಮ್ಮನಹಳ್ಳಿ ಸರ್, ನಮಗೆ ಅಲ್ಲಿ CC ರೋಡ್ ಆಗಿ ಮಾಡ್ಕೊಂಡಿದ್ದಾರೆ. ಮೊದಲು ಮಣ್ಣಿನ ರಸ್ತೆ ಇತ್ತು. ಆಮೇಲೆ ಅವರು ಪಂಚಾಯಿತಿ ಅಧ್ಯಕ್ಷರು ರಾಮಸಮಣ್ಣವರು ಅಧ್ಯಕ್ಷರಾಗಿದ್ದರು. ತಮ್ಮನು ಮಂಡಲ್ ಮಂಡಲ್ನಲ್ಲಿ ಮೆಂಬರ್ ಆಗಿದ್ದಾರೆ. ಅವರು ಗ್ರ್ಯಾಂಟ್ಗಳು ಹಾಕ್ಸ್ಕೊಂಡು CC ರೋಡ್ ಮಾಡಿಸ್ಕೊಂಡ್ರು. CC ರೋಡ್ ಮಾಡಿಕೊಂಡಾಗ ಈಗ ನಮ್ಮ ತೋಟ ಪಕ್ಕ ದಾಳಂಬ್ರಿ ಇದೆ. ಆ ದಾಳಂಬ್ರಿಗೆ ಹೋಗೋಕ್ಕೆ ದಾರಿ ಬಿಡಿದ್ರೆ ಕಲ್ಲುಗಳು ಎಲ್ಲ ಅಡ್ಡಿಕ್ಕೊಂಡು ಇದು ಮಾಡ್ತಾಯಿದ್ದಾರೆ. ನಾವು ಕಂಪ್ಲೇಂಟ್ ಮಾಡಿದ್ವಿ. ಸಬ್ ಇನ್ಸ್ಪೆಕ್ಟ್ರುಗಳು ಒಂದು ವಾರನಿಂದ ತಿಂಗಳಿನಿಂದ ಬಂದು ಹೋಗ್ತಾ ಇದ್ದಾರೆ. ಆದರೂ ಕೂಡ ಸಬ್ ಇನ್ಸ್ಪೆಕ್ಟ್ರ್ ನಮ್ಮಿಂದ ಸರ್ವೆ ನಂಬರ್ ಇದಪ್ಪ, ತಹಶೀಲ್ದಾರ್ ಬರಬೇಕು, ಅವ್ರು ಬರಬೇಕು, ಇವ್ರು ಮ್ಯಾಗ್ನವ್ರು ಬರಬೇಕು ಅಂತ ಹೇಳ್ಕೊಂಡು ನಮಗೆ ಏನೂ ನ್ಯಾಯ ಕೊಟ್ಟಿಲ್ಲ. ನಾವು ಅದಕ್ಕೆ ನಿನ್ನೆ ಓಡಾಡೋಕ್ಕೆ ಹೋದಾಗ ಕಲ್ಲುಗೆ ಅಡ್ಡಿಕ್ಕೆ ಔಷಧಿ ಹೊಡ್ಯೋಕ್ಕೆ ಅಡ್ಡ ಮಾಡಿದರು. ನಾವು ರಸ್ತೆಗಳೆಲ್ಲ ಅವರು ಹೋಗೋ ಜಾಗದಲ್ಲಿ ನಾವು ಅಡ್ಡ ಮಾಡ್ಬೇಕು ಅಂದ್ವಿ. ಆದರೂ ರೈತರು, ನಮ್ಮ ರೈತ ಸಂಘದವರು ಅಡ್ಡ ಮಾಡಬೇಡಪ್ಪ, ನಾವು ಈ ಥರ ಮಾಡೋದು ಬೇಡ, ನಾವು ಆದಷ್ಟು DC ಸಾಹೇಬ್ರ ಹತ್ರ ಹೋಗಿ ದೂರು ಕೊಡೋಣ. ಅವ್ರು ಕ್ರಮ ತಗೊಂಡಿಲ್ಲ, ತಹಶೀಲ್ದಾರರು ಇದು ಪೊಲೀಸು ಯಾರೂ ಕ್ರಮ ತಗೊಂಡಿಲ್ಲ. 1 ವರ್ಷ ಆಮೇಲೆ 5 ತಿಂಗಳಾಗಿದೆ. ತಹಶೀಲ್ದಾರ್ಗೆ ಇನ್ನೂ ಬೇರೆ ರೂಟ್ಗಳೆಲ್ಲ ತೊಂದರೆ ಮಾಡಿ ಪಾಪ ಒಂದು 30-40 ಜನ ಹೋಗೋರ್ಗೂ ತೊಂದರೆಗಳಾಗ್ತಾಯಿದ್ದಾವೆ. ಅವ್ರಿಗೂ ಆ ರೋಡೂ ಇದು ಮಾಡಿಕೊಡ್ಬೇಕಂತೇಳಿ ನಾವು DC ಸಾಹೇಬ್ರನ್ನ ಕೇಳೋಣ ಅಂತೇಳಿ ನಮ್ಮ ರೈತ ಸಂಘದವ್ರಿಗೆ ನಾನು ದೂರು ಕೊಟ್ಟೆ. ನಮಗೆ ರೋಡ್ಗಳ ಸಮಸ್ಯೆ ನಮ್ಮ ತೋಟಗಳಿಗೆ ಎಲ್ಲಕ್ಕೆ ಹೋಗೋಕ್ಕೂ ಊರಕ್ಕೆ ಸಮಸ್ಯೆ. ನಮ್ಮ ತೋಟಗಳಿಗೆ ಹೋಗೋಕೆ ದಾರಿನೇ ಇಲ್ಲ. ನಾವು ಸೆಂಟ್ರಾಗಿ ಸಿಕ್ಕಾಕೊಂಡಿದ್ದೀರಿ. ಅವರೆಲ್ಲ ರೋಡ್ಗಳಾಗೈತೆ, ಅವ್ರಿಗೆಲ್ಲ ಸರೋತದ, ನಮಗೆ ರೋಡ್ಗಳಿಲ್ಲ. ರೋಡ್ಗಳು ಬೇಕು. ನಾವು ಧರಣಿಗೆ ಕೂತ್ಕೊಂತೀರಿ, 1-2 ದಿವಸ 3 ದಿವಸ ನೋಡ್ತೀರಿ, ಇಲ್ಲೆಲ್ಲ ಮನವಿ ಮಾಡಿತೀರಿ. ಅವ್ರೇನಾನ ಕ್ರಮ ತಗೊಳ್ಳಲ್ಲ ಅಂದರೆ ನಾವು ಧರಣಿಗೆ ಕೂತ್ಕೊಂತೀವಿ. ಚಿಕ್ಕಬಳ್ಳಾಪುರ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಉಂಟಾಗಿರುವ ರಸ್ತೆ ವಿವಾದಕ್ಕೆ ಸಂಬಂಧಿಸಿ ಒಂದು ಗುಂಪು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆಗಮಿಸಿ ಸಮಸ್ಯೆ ಬಗೆಹರಿಸುವಂತೆ ಮೌನ ಪ್ರತಿಭಟನೆ ನಡೆಸಿದರು. ಬೊಮ್ಮನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಉಮಾಶಂಕರ್ ಹಾಗೂ ಕುಟುಂಬದವರಿಂದ ರಸ್ತೆಗೆ ಕಲ್ಲುಗಳನ್ನು ಹಾಕಿ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಬೊಮ್ಮನಹಳ್ಳಿ ಗ್ರಾಮದ ಮಹಿಳೆಯರು ಹಾಗೂ ರೈತರು ಆರೋಪ ಮಾಡಿದರು. ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಆತನ ಕುಟುಂಬದ ಕಿರುಕುಳದ ವಿರುದ್ಧ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರೂ ಸಂಬಂಧಪಟ್ಟ ಅಧಿಕಾರಿಗಳಿಂದ ನ್ಯಾಯ ಸಿಗುತ್ತಿಲ್ಲ. ಹಾಗಾಗಿ ತಾವು ಮನವಿ ಪರಿಗಣಿಸಿ ನ್ಯಾಯ ಕೊಡಿಸಬೇಕೆಂದು ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.